ಡಿಸೆಂಬರ್ 1ನೇ ತಾರೀಕು ಡಿಕೆ ಶಿವಕುಮಾರ್ ಅವರಿಗೆ ಪಟ್ಟಾಭಿಷೇಕ ಆಗುತ್ತಾ? ಒಂದು ಪಕ್ಷ ಆಗಿದ್ದೇ ಆದ್ರೆ ಡಿಸೆಂಬರ್ 1 ಡಿಕೆ ಶಿವಕುಮಾರ್ ಅವರ ಪಾಲಿಗೆ ಬಿಗ್ ಡೇ ಆಗುತ್ತೆ. ಸಿಎಂ ಕುರ್ಚಿ ಕಾದಾಟಕ್ಕೆ ಅತ್ಯಂತ ರಣರೋಚಕ ತಿರುವು ಈಗ ಸಿಗ್ತಾ ಇರೋದು. ಡಿಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕಕ್ಕೆ ಮುಹೂರ್ತ ಫಿಕ್ಸ್ ಆಯ್ತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಮುಖ್ಯಮಂತ್ರಿ ಕುರ್ಚಿಗೇರೋದಕ್ಕೆ ಸಿದ್ಧತೆಯನ್ನ ಡಿಕೆ ಶಿವಕುಮಾರ್ ಅವರು ಆರಂಭ ಮಾಡಿಬಿಟ್ರ. ಇಷ್ಟು ದಿನದ ಶ್ರಮ, ಇಷ್ಟು ದಿನದ ತಪಸ್ಸು ಈಗ ಫಲ ಕೊಡೋದಕ್ಕೆ ಹತ್ತಿರ ಆಯ್ತಾ? ಡಿಸೆಂಬರ್ 1ಕ್ಕೆ ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕ ಖಚಿತವಾಗಿದ್ರೆ ಡಿಸಿಎಂ ಸಿಎಂ ಆಗೋದು ನಿಶ್ಚಿತ ಅಂತ ಆಪ್ತರು ಹೇಳ್ತಾ ಇದ್ದಾರೆ. 200% ಡಿಕೆ ಸಾಹೇಬರು ಸಿಎಂ ಆಗಿಯೇ ಆಗ್ತಾರೆ ಅಂತ ಡಿಕೆಶಿ ಬಣದ ಶಾಸಕರು ಹೇಳ್ತಾ ಇದ್ದಾರೆ. ನಿನ್ನೆ ಅಷ್ಟೇ ಇಕ್ಬಾಲ್ ಹುಸೇನ್ ಹೇಳ್ತಾ ಇದ್ರು 200% ಅವರು ಸಿಎಂ ಆಗಿಯೇ ಆಗ್ತಾರೆ, ಗುಡ್ ನ್ಯೂಸ್ ಬರುತ್ತೆ ಅಂತ ಹೇಳಿ. ಸೊ ಗುಡ್ ನ್ಯೂಸ್ ಅಂತಂದ್ರೆ ಡಿಸೆಂಬರ್ 1ಕ್ಕೆ, ಡಿಸೆಂಬರ್ 1ನೇ ತಾರೀಕು ಡಿಕೆ ಶಿವಕುಮಾರ್ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರ? ಸತೀಶ್ ಜಾರಕಿಹೊಳಿ ಅವರ ಬೆಂಬಲವನ್ನ ಪಡೆದ್ರ ಡಿಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಅವರ ಬೆಂಬಲ ಪಡೆದಿದ್ದೇ ಆದರೆ ಅವರ ಸಿಎಂ ದಾರಿ ಇನ್ನೂ ಕೂಡ ಸುಗಮ ಆಗುತ್ತೆ. ಯಾವುದೇ ರೀತಿಯ ವಿಘ್ನಗಳು ಬರೋದಿಲ್ಲ. ಸಿಎಂ ಆಪ್ತ ಜಮೀರ್ ಜೊತೆಗೂ ಕೂಡ 1-to-1 ಮೀಟಿಂಗ್ ಮಾಡುವ ಮೂಲಕ ವಿಶ್ವಾಸಕ್ಕೆ ತಗೊಳ್ಳುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೋಡಿ ಎಂತೆಂತವರನ್ನ ಅವರು ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್ ಖಾನ್ ಬಾಯ್ ಬಿಟ್ರೆ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ. 2028ಕ್ಕೆ ಬೇಕಾದ್ರೆ ಡಿಕೆ ಶಿವಕುಮಾರ್ ಸಿಎಂ ಆಗ್ಲಿ ಅಂತ ನಿನ್ನೆ ಅಷ್ಟೇ ಹೇಳಿದ್ರು. ಅವ್ರ ಜೊತೆಗೆ ಈಗ 1-to-1 ಮೀಟಿಂಗ್. ಇನ್ನ ಸತೀಶ್ ಜಾರಕಿಹೊಳಿ, ಈ ಸತೀಶ್ ಜಾರಕಿಹೊಳಿ ಕೂಡ ಪರಮಾಪ್ತರು ಸಿದ್ದರಾಮಯ್ಯ ಅವರಿಗೆ. ಸಿದ್ದರಾಮಯ್ಯ ಅವರ ಪರಮಾಪ್ತರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರನ್ನು ಕೂಡ ತಮ್ಮತ್ತ ಸೆಳೆದುಕೊಂಡು ಬಿಟ್ರೆ ಇವರು ಅರ್ಧ ಹಾದಿಯನ್ನ ಕ್ರಮಿಸಿದಂತೆ ಲೆಕ್ಕ. ಸೊ ಮುಂದಿನ ಲೆಕ್ಕಾಚಾರ ಯಾವ ರೀತಿ ಇದೆ, ಏನಾಗುತ್ತೆ ಅನ್ನೋದನ್ನ ನಾವು ಕಾದ್ ನೋಡೋಣ. ಈಗ ನೆಕ್ಸ್ಟ್ ಡಿಸೆಂಬರ್ 1ನೇ ತಾರೀಕು ಡಿಕೆ ಶಿವಕುಮಾರ್ ಅವರಿಗೆ ಪಟ್ಟಾಭಿಷೇಕ ಆಗುತ್ತಾ? ಒಂದು ಪಕ್ಷ ಆಗಿದ್ದೇ ಆದ್ರೆ ಡಿಸೆಂಬರ್ 1 ಡಿಕೆ ಶಿವಕುಮಾರ್ ಅವರ ಪಾಲಿಗೆ ಬಿಗ್ ಡೇ ಆಗುತ್ತೆ. ಸಿಎಂ ಕುರ್ಚಿ ಕಾದಾಟಕ್ಕೆ ಅತ್ಯಂತ ರಣರೋಚಕ ತಿರುವು ಈಗ ಸಿಗ್ತಾ ಇರೋದು. ಡಿಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕಕ್ಕೆ ಮುಹೂರ್ತ ಫಿಕ್ಸ್ ಆಯ್ತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಮುಖ್ಯಮಂತ್ರಿ ಕುರ್ಚಿಗೇರೋದಕ್ಕೆ ಸಿದ್ಧತೆಯನ್ನ ಡಿಕೆ ಶಿವಕುಮಾರ್ ಅವರು ಆರಂಭ ಮಾಡಿಬಿಟ್ರ. ಇಷ್ಟು ದಿನದ ಶ್ರಮ, ಇಷ್ಟು ದಿನದ ತಪಸ್ಸು ಈಗ ಫಲ ಕೊಡೋದಕ್ಕೆ ಹತ್ತಿರ ಆಯ್ತಾ? ಡಿಸೆಂಬರ್ 1ಕ್ಕೆ ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕ ಖಚಿತವಾಗಿದ್ರೆ ಡಿಸಿಎಂ ಸಿಎಂ ಆಗೋದು ನಿಶ್ಚಿತ ಅಂತ ಆಪ್ತರು ಹೇಳ್ತಾ ಇದ್ದಾರೆ. 200% ಡಿಕೆ ಸಾಹೇಬರು ಸಿಎಂ ಆಗಿಯೇ ಆಗ್ತಾರೆ ಅಂತ ಡಿಕೆಶಿ ಬಣದ ಶಾಸಕರು ಹೇಳ್ತಾ ಇದ್ದಾರೆ. ನಿನ್ನೆ ಅಷ್ಟೇ ಇಕ್ಬಾಲ್ ಹುಸೇನ್ ಹೇಳ್ತಾ ಇದ್ರು 200% ಅವರು ಸಿಎಂ ಆಗಿಯೇ ಆಗ್ತಾರೆ, ಗುಡ್ ನ್ಯೂಸ್ ಬರುತ್ತೆ ಅಂತ ಹೇಳಿ. ಸೊ ಗುಡ್ ನ್ಯೂಸ್ ಅಂತಂದ್ರೆ ಡಿಸೆಂಬರ್ 1ಕ್ಕೆ, ಡಿಸೆಂಬರ್ 1ನೇ ತಾರೀಕು ಡಿಕೆ ಶಿವಕುಮಾರ್ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರ? ಸತೀಶ್ ಜಾರಕಿಹೊಳಿ ಅವರ ಬೆಂಬಲವನ್ನ ಪಡೆದ್ರ ಡಿಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಅವರ ಬೆಂಬಲ ಪಡೆದಿದ್ದೇ ಆದರೆ ಅವರ ಸಿಎಂ ದಾರಿ ಇನ್ನೂ ಕೂಡ ಸುಗಮ ಆಗುತ್ತೆ. ಯಾವುದೇ ರೀತಿಯ ವಿಘ್ನಗಳು ಬರೋದಿಲ್ಲ. ಸಿಎಂ ಆಪ್ತ ಜಮೀರ್ ಜೊತೆಗೂ ಕೂಡ 1-to-1 ಮೀಟಿಂಗ್ ಮಾಡುವ ಮೂಲಕ ವಿಶ್ವಾಸಕ್ಕೆ ತಗೊಳ್ಳುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೋಡಿ ಎಂತೆಂತವರನ್ನ ಅವರು ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್ ಖಾನ್ ಬಾಯ್ ಬಿಟ್ರೆ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ. 2028ಕ್ಕೆ ಬೇಕಾದ್ರೆ ಡಿಕೆ ಶಿವಕುಮಾರ್ ಸಿಎಂ ಆಗ್ಲಿ ಅಂತ ನಿನ್ನೆ ಅಷ್ಟೇ ಹೇಳಿದ್ರು. ಅವ್ರ ಜೊತೆಗೆ ಈಗ 1-to-1 ಮೀಟಿಂಗ್. ಇನ್ನ ಸತೀಶ್ ಜಾರಕಿಹೊಳಿ, ಈ ಸತೀಶ್ ಜಾರಕಿಹೊಳಿ ಕೂಡ ಪರಮಾಪ್ತರು ಸಿದ್ದರಾಮಯ್ಯ ಅವರಿಗೆ. ಸಿದ್ದರಾಮಯ್ಯ ಅವರ ಪರಮಾಪ್ತರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರನ್ನು ಕೂಡ ತಮ್ಮತ್ತ ಸೆಳೆದುಕೊಂಡು ಬಿಟ್ರೆ ಇವರು ಅರ್ಧ ಹಾದಿಯನ್ನ ಕ್ರಮಿಸಿದಂತೆ ಲೆಕ್ಕ.
ಸೊ ಮುಂದಿನ ಲೆಕ್ಕಾಚಾರ ಯಾವ ರೀತಿ ಇದೆ, ಏನಾಗುತ್ತೆ ಅನ್ನೋದನ್ನ ನಾವು ಕಾದ್ ನೋಡೋಣ. ಈಗ ನೆಕ್ಸ್ಟ್, ಡಿಸೆಂಬರ್ 1ನೇ ತಾರೀಕು ಡಿಕೆ ಶಿವಕುಮಾರ್ ಅವರಿಗೆ ಪಟ್ಟಾಭಿಷೇಕ ಆಗುತ್ತಾ? ಒಂದು ಪಕ್ಷ ಆಗಿದ್ದೇ ಆದ್ರೆ ಡಿಸೆಂಬರ್ 1 ಡಿಕೆ ಶಿವಕುಮಾರ್ ಅವರ ಪಾಲಿಗೆ ಬಿಗ್ ಡೇ ಆಗುತ್ತೆ. ಸಿಎಂ ಕುರ್ಚಿ ಕಾದಾಟಕ್ಕೆ ಅತ್ಯಂತ ರಣರೋಚಕ ತಿರುವು ಈಗ ಸಿಗ್ತಾ ಇರೋದು. ಡಿಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕಕ್ಕೆ ಮುಹೂರ್ತ ಫಿಕ್ಸ್ ಆಯ್ತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಮುಖ್ಯಮಂತ್ರಿ ಕುರ್ಚಿಗೇರೋದಕ್ಕೆ ಸಿದ್ಧತೆಯನ್ನ ಡಿಕೆ ಶಿವಕುಮಾರ್ ಅವರು ಆರಂಭ ಮಾಡಿಬಿಟ್ರ? ಇಷ್ಟು ದಿನದ ಶ್ರಮ, ಇಷ್ಟು ದಿನದ ತಪಸ್ಸು ಈಗ ಫಲ ಕೊಡೋದಕ್ಕೆ ಹತ್ತಿರ ಆಯ್ತಾ? ಡಿಸೆಂಬರ್ 1ಕ್ಕೆ ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕ ಖಚಿತವಾಗಿದ್ರೆ ಡಿಸಿಎಂ ಸಿಎಂ ಆಗೋದು ನಿಶ್ಚಿತ ಅಂತ ಆಪ್ತರು ಹೇಳ್ತಾ ಇದ್ದಾರೆ. 200% ಡಿಕೆ ಸಾಹೇಬರು ಸಿಎಂ ಆಗಿಯೇ ಆಗ್ತಾರೆ ಅಂತ ಡಿಕೆಶಿ ಬಣದ ಶಾಸಕರು ಹೇಳ್ತಾ ಇದ್ದಾರೆ. ನಿನ್ನೆ ಅಷ್ಟೇ ಇಕ್ಬಾಲ್ ಹುಸೇನ್ ಹೇಳ್ತಾ ಇದ್ರು 200% ಅವರು ಸಿಎಂ ಆಗಿಯೇ ಆಗ್ತಾರೆ, ಗುಡ್ ನ್ಯೂಸ್ ಬರುತ್ತೆ ಅಂತ ಹೇಳಿ. ಸೊ ಗುಡ್ ನ್ಯೂಸ್ ಅಂತಂದ್ರೆ ಡಿಸೆಂಬರ್ 1ಕ್ಕೆ, ಡಿಸೆಂಬರ್ 1ನೇ ತಾರೀಕು ಡಿಕೆ ಶಿವಕುಮಾರ್ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರಾ? ಸತೀಶ್ ಜಾರಕಿಹೊಳಿ ಅವರ ಬೆಂಬಲವನ್ನ ಪಡೆದ್ರ ಡಿಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಅವರ ಬೆಂಬಲ ಪಡೆದಿದ್ದೇ ಆದರೆ ಅವರ ಸಿಎಂ ದಾರಿ ಇನ್ನೂ ಕೂಡ ಸುಗಮ ಆಗುತ್ತೆ. ಯಾವುದೇ ರೀತಿಯ ವಿಘ್ನಗಳು ಬರೋದಿಲ್ಲ. ಸಿಎಂ ಆಪ್ತ ಜಮೀರ್ ಜೊತೆಗೂ ಕೂಡ 1-to-1 ಮೀಟಿಂಗ್ ಮಾಡುವ ಮೂಲಕ ವಿಶ್ವಾಸಕ್ಕೆ ತಗೊಳ್ಳುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೋಡಿ ಎಂತೆಂತವರನ್ನ ಅವರು ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್ ಖಾನ್ ಬಾಯ್ ಬಿಟ್ರೆ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ. 2028ಕ್ಕೆ ಬೇಕಾದ್ರೆ ಡಿಕೆ ಶಿವಕುಮಾರ್ ಸಿಎಂ ಆಗ್ಲಿ ಅಂತ ನಿನ್ನೆ ಅಷ್ಟೇ ಹೇಳಿದ್ರು. ಅವ್ರ ಜೊತೆಗೆ ಈಗ 1-to-1 ಮೀಟಿಂಗ್. ಇನ್ನ ಸತೀಶ್ ಜಾರಕಿಹೊಳಿ, ಈ ಸತೀಶ್ ಜಾರಕಿಹೊಳಿ ಕೂಡ ಪರಮಾಪ್ತರು ಸಿದ್ದರಾಮಯ್ಯ ಅವರಿಗೆ. ಸಿದ್ದರಾಮಯ್ಯ ಅವರ ಪರಮಾಪ್ತರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರನ್ನು ಕೂಡ ತಮ್ಮತ್ತ ಸೆಳೆದುಕೊಂಡು ಬಿಟ್ರೆ ಇವರು ಅರ್ಧ ಹಾದಿಯನ್ನ ಕ್ರಮಿಸಿದಂತೆ ಲೆಕ್ಕ. ಸೊ ಮುಂದಿನ ಲೆಕ್ಕಾಚಾರ ಯಾವ ರೀತಿ ಇದೆ, ಏನಾಗುತ್ತೆ ಅನ್ನೋದನ್ನ ನಾವು ಕಾದ್ ನೋಡೋಣ. ಈಗ ನೆಕ್ಸ್ಟ್, ಡಿಸೆಂಬರ್ 1ನೇ ತಾರೀಕು ಡಿಕೆ ಶಿವಕುಮಾರ್ ಅವರಿಗೆ ಪಟ್ಟಾಭಿಷೇಕ ಆಗುತ್ತಾ? ಒಂದು ಪಕ್ಷ ಆಗಿದ್ದೇ ಆದ್ರೆ ಡಿಸೆಂಬರ್ 1 ಡಿಕೆ ಶಿವಕುಮಾರ್ ಅವರ ಪಾಲಿಗೆ ಬಿಗ್ ಡೇ ಆಗುತ್ತೆ. ಸಿಎಂ ಕುರ್ಚಿ ಕಾದಾಟಕ್ಕೆ ಅತ್ಯಂತ ರಣರೋಚಕ ತಿರುವು ಈಗ ಸಿಗ್ತಾ ಇರೋದು. ಡಿಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕಕ್ಕೆ ಮುಹೂರ್ತ ಫಿಕ್ಸ್ ಆಯ್ತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಮುಖ್ಯಮಂತ್ರಿ ಕುರ್ಚಿಗೇರೋದಕ್ಕೆ ಸಿದ್ಧತೆಯನ್ನ ಡಿಕೆ ಶಿವಕುಮಾರ್ ಅವರು ಆರಂಭ ಮಾಡಿಬಿಟ್ರ? ಇಷ್ಟು ದಿನದ ಶ್ರಮ, ಇಷ್ಟು ದಿನದ ತಪಸ್ಸು ಈಗ ಫಲ ಕೊಡೋದಕ್ಕೆ ಹತ್ತಿರ ಆಯ್ತಾ? ಡಿಸೆಂಬರ್ 1ಕ್ಕೆ ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕ ಖಚಿತವಾಗಿದ್ರೆ ಡಿಸಿಎಂ ಸಿಎಂ ಆಗೋದು ನಿಶ್ಚಿತ ಅಂತ ಆಪ್ತರು ಹೇಳ್ತಾ ಇದ್ದಾರೆ. 200% ಡಿಕೆ ಸಾಹೇಬರು ಸಿಎಂ ಆಗಿಯೇ ಆಗ್ತಾರೆ ಅಂತ ಡಿಕೆಶಿ ಬಣದ ಶಾಸಕರು ಹೇಳ್ತಾ ಇದ್ದಾರೆ. ನಿನ್ನೆ ಅಷ್ಟೇ ಇಕ್ಬಾಲ್ ಹುಸೇನ್ ಹೇಳ್ತಾ ಇದ್ರು 200% ಅವರು ಸಿಎಂ ಆಗಿಯೇ ಆಗ್ತಾರೆ, ಗುಡ್ ನ್ಯೂಸ್ ಬರುತ್ತೆ ಅಂತ ಹೇಳಿ. ಸೊ ಗುಡ್ ನ್ಯೂಸ್ ಅಂತಂದ್ರೆ ಡಿಸೆಂಬರ್ 1ಕ್ಕೆ, ಡಿಸೆಂಬರ್ 1ನೇ ತಾರೀಕು ಡಿಕೆ ಶಿವಕುಮಾರ್ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರಾ? ಸತೀಶ್ ಜಾರಕಿಹೊಳಿ ಅವರ ಬೆಂಬಲವನ್ನ ಪಡೆದ್ರ ಡಿಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಅವರ ಬೆಂಬಲ ಪಡೆದಿದ್ದೇ ಆದರೆ ಅವರ ಸಿಎಂ ದಾರಿ ಇನ್ನೂ ಕೂಡ ಸುಗಮ ಆಗುತ್ತೆ. ಯಾವುದೇ ರೀತಿಯ ವಿಘ್ನಗಳು ಬರೋದಿಲ್ಲ. ಸಿಎಂ ಆಪ್ತ ಜಮೀರ್ ಜೊತೆಗೂ ಕೂಡ 1-to-1 ಮೀಟಿಂಗ್ ಮಾಡುವ ಮೂಲಕ ವಿಶ್ವಾಸಕ್ಕೆ ತಗೊಳ್ಳುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೋಡಿ ಎಂತೆಂತವರನ್ನ ಅವರು ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್ ಖಾನ್ ಬಾಯ್ ಬಿಟ್ರೆ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ. 2028ಕ್ಕೆ ಬೇಕಾದ್ರೆ ಡಿಕೆ ಶಿವಕುಮಾರ್ ಸಿಎಂ ಆಗ್ಲಿ ಅಂತ ನಿನ್ನೆ ಅಷ್ಟೇ ಹೇಳಿದ್ರು. ಅವ್ರ ಜೊತೆಗೆ ಈಗ 1-to-1 ಮೀಟಿಂಗ್. ಇನ್ನ ಸತೀಶ್ ಜಾರಕಿಹೊಳಿ, ಈ ಸತೀಶ್ ಜಾರಕಿಹೊಳಿ ಕೂಡ ಪರಮಾಪ್ತರು ಸಿದ್ದರಾಮಯ್ಯ ಅವರಿಗೆ.
ಸಿದ್ದರಾಮಯ್ಯ ಅವರ ಪರಮಾಪ್ತರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರನ್ನು ಕೂಡ ತಮ್ಮತ್ತ ಸೆಳೆದುಕೊಂಡು ಬಿಟ್ರೆ ಇವರು ಅರ್ಧ ಹಾದಿಯನ್ನ ಕ್ರಮಿಸಿದಂತೆ ಲೆಕ್ಕ. ಸೊ ಮುಂದಿನ ಲೆಕ್ಕಾಚಾರ ಯಾವ ರೀತಿ ಇದೆ, ಏನಾಗುತ್ತೆ ಅನ್ನೋದನ್ನ ನಾವು ಕಾದ್ ನೋಡೋಣ. ಈಗ ನೆಕ್ಸ್ಟ್